ಫ್ರೆಂಡ್ಸ್, ನೀವು ನೋಡ್ತೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ನೋಡುವ. ಮೊದಲನೆಯ ಪ್ರಶ್ನೆ ನೋಡಿ. ಇಲ್ಲಿ RBI, ಭಾರತೀಯ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಇದು ನೂತನವಾಗಿ ತನ್ನ ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕರನ್ನು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನ್ನು ನೇಮಕ ಮಾಡಿರುತ್ತದೆ. ಇವರ ಹೆಸರೇನಾಗಿರುತ್ತದೆ? ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತದೆ. ಮನೀಷಾ ಚಕ್ರವರ್ತಿ ಅವರನ್ನು ಇತ್ತೀಚೆಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಕ ಮಾಡಿಕೊಂಡಿದೆ RBIಗೆ. ಸೊ ಇಲ್ಲಿ ಇವರು ಮನೀಷಾ ಚಕ್ರವರ್ತಿ ಅವರು RBIನಲ್ಲಿ ಹಲವಾರು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ಅಥವಾ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಇತ್ತೀಚೆಗೆ ಇವರು ಈ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹುದ್ದೆಗೆ ಅಲಂಕರಿಸುವ ಮುಂಚೆ ಯಾವ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಅಂದರೆ RBIನ ಮೇಲ್ವಿಚಾರಣಾ ವಿಭಾಗದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೂಪರ್ವಿಷನ್ನಲ್ಲಿ ಮುಖ್ಯ ಮಹಾಪ್ರಬಂಧಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಸೊ ಈಗ ಇವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಹುದ್ದೆಯನ್ನು ಅಲಂಕರಿಸಿರುತ್ತಾರೆ. ಸೊ ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಮನೀಷಾ ಚಕ್ರವರ್ತಿ ಆಗಿರುತ್ತಾರೆ. ಇದಾಗಿತ್ತು ಅದರ RBIನ ಬಗ್ಗೆ ಒಂದು ಅಪ್ಡೇಟ್. ಹಾಗೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ವಿಮಾನ ತಯಾರಿಕಾ ಸಂಸ್ಥೆಯಾದ ಬೋಯಿಂಗ್ ಸಂಸ್ಥೆ ಯಾವ ಹೊಸ ವಿಮಾನ ಮಾದರಿಗೆ ಇತ್ತೀಚೆಗೆ US ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಪ್ರಮಾಣೀಕರಣವನ್ನು ಪಡೆದುಕೊಂಡಿದೆ? ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತದೆ. ಬೋಯಿಂಗ್ 737 MAX 7 ಎನ್ನುವ ಹೆಸರಿನ ವಿಮಾನಕ್ಕೆ US ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಪ್ರಮಾಣೀಕರಣ ನೀಡಿರುತ್ತದೆ. ಬೋಯಿಂಗ್ 737 MAX 7 ವಿಮಾನ ಆಗಿರುತ್ತದೆ. ಇದಕ್ಕೆ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಪ್ರಮಾಣೀಕರಣ ನೀಡಿರುತ್ತದೆ. ಇದು US ಇದು ಈ ಫೆಡರೇಷನ್ ಉಂಟಲ್ಲ, ಇದು ಅಮೆರಿಕಾದ ನಾಗರಿಕ ವಿಮಾನಯಾನ ನಿಯಂತ್ರಕ ಸಂಸ್ಥೆಯಾಗಿರುತ್ತದೆ, ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್. ಇದಕ್ಕೆ ಬೋಯಿಂಗ್ 737 MAX 7ಗೆ ಪ್ರಮಾಣೀಕರಣವನ್ನು ನೀಡಿರುತ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇಲ್ಲಿ ರಕ್ಷಣಾ GIS, ಡಿಫೆನ್ಸ್ GIS ಯೋಜನೆಗಳಿಗಾಗಿ ಇತ್ತೀಚೆಗೆ ಯಾವ ಸಾರ್ವಜನಿಕ ವಲಯದ ಕಂಪನಿಯು ಇಸ್ರೇಲ್ ಇಂಡಿಯಾ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿರುತ್ತದೆ? ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಇಸ್ರೇಲ್ ಇಂಡಿಯಾ. ಸೊ ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಇಸ್ರೇಲ್ ಇಂಡಿಯಾದ ಬಗ್ಗೆ ಮೇನ್ ಆಗಿ ಫಸ್ಟ್ ಮಾಹಿತಿಗಳನ್ನು ನೋಡುವ. BEL ಇದು ನವರತ್ನ ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮ ಆಗಿರುತ್ತದೆ. ಹಾಗೆಯೇ ಈ ಇಸ್ರೇಲ್ ಇಂಡಿಯಾ ಇದು ಜಾಗತಿಕ ಮಾಹಿತಿ ವ್ಯವಸ್ಥೆಗಳ ಸಂಸ್ಥೆ ಆಗಿರುತ್ತದೆ. ಜಾಗತಿಕ ಮಾಹಿತಿ ವ್ಯವಸ್ಥೆಗಳ ಸಂಸ್ಥೆಯಾದ ಇಸ್ರೇಲ್ ಮತ್ತು ನವರತ್ನ ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮವಾದ BEL ಜೊತೆಯಾಗಿ MOUಗೆ ಸಹಿಯನ್ನು ಹಾಕಿಕೊಂಡಿರುತ್ತದೆ. ಸೊ ಇದರ ಮೇನ್ ಉದ್ದೇಶ ಏನಾಗಿರುತ್ತೆ ಅಂದರೆ, ಈ ಒಂದು ಸಹಿಯನ್ನು ಹಾಕಿರುವುದು MOUನೊಂದಿಗೆ ಭಾರತದ ರಕ್ಷಣಾ ಮತ್ತು ಭದ್ರತಾ ಯೋಜನೆಗಳಿಗಾಗಿ ಸುಧಾರಿತ ಭೂಗೋಳ ಮಾಹಿತಿ ವ್ಯವಸ್ಥೆಯನ್ನು ಮತ್ತು ಸ್ಥಳ ಆಧಾರಿತ ವಿಶ್ಲೇಷಣಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಾಗಿರುತ್ತದೆ. GIS, ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸುವುದು ಮತ್ತು ಲೊಕೇಶನ್ ಇಂಟೆಲಿಜೆನ್ಸ್ ಸೊಲ್ಯೂಷನ್ಸ್ಗಳನ್ನು ಅಭಿವೃದ್ಧಿಪಡಿಸುವುದು ಈ ಒಂದು MOUನ ಮೇನ್ ಗುರಿಯಾಗಿರುತ್ತದೆ. ಯಾವ ಎರಡು ಸಂಸ್ಥೆಗಳು ಇದಕ್ಕೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ? BEL ಮತ್ತು ಇಸ್ರೇಲ್ ಇಂಡಿಯಾ ಆಗಿರುತ್ತದೆ. ಇಲ್ಲಿ BEL ಇದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆಗಿರುತ್ತದೆ. ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುವ ಮಹಾರತ್ನ ಅಥವಾ ನವರತ್ನ ಕಂಪನಿಯಾಗಿರುತ್ತದೆ. ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. ಹಾಗೆಯೇ ಇಸ್ರೇಲ್ ಇಂಡಿಯಾ ಇದು ಒಂದು ಬಯೋಸ್ಪೇಷಿಯಲ್ ಸಾಫ್ಟ್ವೇರ್ ಮತ್ತು ಲೊಕೇಶನ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವ ಒಂದು ಸಂಸ್ಥೆಯಾಗಿರುತ್ತದೆ ಇಸ್ರೇಲ್ ಇಂಡಿಯಾ. ಆಕ್ಚುಲಿ ಈ ಒಪ್ಪಂದದ ಮಾಹಿತಿ ನೆನಪಿಟ್ಕೊಳ್ಬೇಕಾಗುತ್ತೆ. ಒಪ್ಪಂದವನ್ನು ಯಾರೆಲ್ಲ ಮಾಡಿಕೊಂಡ್ರು ಅಂದರೆ ಇಸ್ರೇಲ್ ಇಂಡಿಯಾ ಮತ್ತು BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮಾಡಿಕೊಂಡಿತು. ಇದರ ಒಪ್ಪಂದದ ಉದ್ದೇಶ ಏನು ಆಗಿರುತ್ತೆ ಅಂದರೆ, ಭಾರತದ ರಕ್ಷಣಾ ಮತ್ತು ಭದ್ರತಾ ಯೋಜನೆಗಳಲ್ಲಿ GIS, ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಲೊಕೇಶನಲ್ ಇಂಟೆಲಿಜೆನ್ಸ್ ಸೊಲ್ಯೂಷನ್ಸ್ಗಳನ್ನು ಅಭಿವೃದ್ಧಿಪಡಿಸುವುದು ಇದರ ಮೇನ್ ಉದ್ದೇಶ ಆಗಿತ್ತು. ಸೊ ಈ ಮಾಹಿತಿಯನ್ನು ನೆನಪಿಟ್ಕೊಳ್ಬೇಕಾಗಿರುತ್ತೆ, ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಭಾರತೀಯ ಅಂಚೆ ಇಲಾಖೆ ಇತ್ತೀಚೆಗೆ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿರುವ ಸತೀಶ್ ಗುಜ್ರಾಲ್ ಅವರು ಯಾವ ಪ್ರಮುಖ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿದ್ದಾರೆ? ಸೊ ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದರೆ, ಸತೀಶ್ ಗುಜ್ರಾಲ್ ಅವರ ಸ್ಮರಣಾರ್ಥವಾಗಿ ಅಂಚೆ ಇಲಾಖೆಯು ಅಂಚೆ ಚೀಟಿಯನ್ನು ಅಥವಾ ಸ್ಟ್ಯಾಂಪ್ ಅನ್ನು, ಪೋಸ್ಟ್ ಸ್ಟ್ಯಾಂಪ್ ಅನ್ನು ಒಂದು ಬಿಡುಗಡೆ ಮಾಡಿದೆ. ಸೊ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟ ಇವರು ಸತೀಶ್ ಗುಜ್ರಾಲ್ ಅವರು, ಇವರಿಗೆ ಯಾಕೆ ಇಂಪಾರ್ಟೆನ್ಸ್ ಕೊಡಲಾಯಿತು, ಇವರ ಮೇನ್ ಸ್ಟ್ರೀಮ್ ಯಾವುದಾಗಿತ್ತು ಅಂತ ಇಲ್ಲಿ ಕ್ವಶನ್ ಆಗಿರುತ್ತೆ. ಇವರು ಕಲಾ ಮತ್ತು ಶಿಲ್ಪಕಲೆಯಲ್ಲಿ ನೀಡಿರುವ ಕ್ಷೇತ್ರದಲ್ಲಿ ನೀಡಿರುವ ಕೊಡುಗೆಗಾಗಿ ಇವರನ್ನು
ಇವರ ಸ್ಮರಣಾರ್ಥವಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಭಾರತೀಯ ಅಂಚೆ ಇಲಾಖೆ ಇವರ ಭಾರತದ ಆಧುನಿಕ ಕಲೆಗೆ ಅವರು ನೀಡಿದ ಅಪೂರ್ವ ಕೊಡುಗೆಗಳನ್ನು ಸ್ಮರಿಸುವುದು ಮತ್ತು ಯುವ ಪೀಳಿಗೆಗೆ ಅವರ ಸಾಧನೆಗಳನ್ನು ಪರಿಚಯಿಸುವ ಒಂದು ಮುಖ್ಯ ಉದ್ದೇಶದಿಂದ ಭಾರತೀಯ ಅಂಚೆ ಇಲಾಖೆಯು ಅಂಚೆ ಚೀಟಿಯನ್ನು ಅಥವಾ ಪೋಸ್ಟೇಜ್ ಸ್ಟ್ಯಾಂಪ್ ಅನ್ನು ಬಿಡುಗಡೆ ಮಾಡಿರುತ್ತದೆ. ಇಲ್ಲಿ ಇವರ ಬಗ್ಗೆ ಮಾಹಿತಿಯನ್ನು ನೋಡುವುದಾದಲ್ಲಿ ಸತೀಶ್ ಗುಜ್ರಾಲ್ ಆಗಿರುತ್ತಾರೆ. ಇವರು ಭಾರತದ ಅತ್ಯಂತ ಪ್ರತಿಭಾವಂತ ಚಿತ್ರಕಾರ, ಶಿಲ್ಪಿ, ಭಿತ್ತಿ ಚಿತ್ರಕಾರ ಮತ್ತು ವಾಸ್ತುಶಿಲ್ಪಿ ಕೂಡ ಆಗಿರುತ್ತಾರೆ. ಇವರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅವರು ನೀಡಿದ ಗಣನೀಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ನೀಡಿರುತ್ತದೆ. ಹಾಗೆ ಇವರ ಒಂದು ಮೇನ್ ವಾಸ್ತುಶಿಲ್ಪ ಯಾವುದು ಎಂದರೆ ದೆಹಲಿಯ ಬೆಲ್ಜಿಯನ್ ರಾಯಭಾರ ಕಚೇರಿಯ ಕಟ್ಟಡದ ವಾಸ್ತುಶಿಲ್ಪ ವಿನ್ಯಾಸ ವಿಶ್ವದ ಅತ್ಯುತ್ತಮ 20ನೇ ಶತಮಾನದ ವಾಸ್ತುಶಿಲ್ಪಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದು ಇವರ ಪ್ರಮುಖ ವಾಸ್ತುಶಿಲ್ಪದ ಹೆಗ್ಗುರುತಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಕ್ವಶನ್ ನೋಡುವ. ಭಾರತದಲ್ಲಿ ತುರ್ತು ವೈದ್ಯಕೀಯ ಸೇವೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ಹೊಸ ವಾಹನಗಳ ಕಾರ್ಯಾಚರಣೆಗಾಗಿ ಕರಡು ನಿಯಮಗಳನ್ನು ಪ್ರಸ್ತಾಪಿಸಿದೆ? ಇಲ್ಲಿ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತದೆ. ದ್ವಿಚಕ್ರ ಆಂಬ್ಯುಲೆನ್ಸ್ಗಳು ಆಗಿರುತ್ತದೆ. ಇದರಲ್ಲಿ ದ್ವಿಚಕ್ರ ವಾಹನಗಳ ಕಾರ್ಯಾಚರಣೆಗಾಗಿ ಕರಡು ನಿಯಮಗಳನ್ನು ಪ್ರಸ್ತಾಪಿಸಲಾಗಿರುತ್ತದೆ. ಸೊ ಈ ಪ್ರಸ್ತಾವನೆಯನ್ನು ಯಾವ ಸಚಿವಾಲಯ ಮಾಡಿತು ಅಂದರೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಈ ಒಂದು ಪ್ರಸ್ತಾವನೆ ಮಾಡಿತು. ಈ ಪ್ರಸ್ತಾವನೆಯಲ್ಲಿ ಯಾವೆಲ್ಲ ಪಾಯಿಂಟ್ಗಳನ್ನು ಇಟ್ಟರು ಅಂದರೆ ಮೇನ್ ಆಗಿ ಬೈಕ್ ಆಂಬ್ಯುಲೆನ್ಸ್ಗಳಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಆಮ್ಲಜನಕ ಸಿಲಿಂಡರ್, ತುರ್ತು ಔಷಧಗಳು, ಬಿಪಿ ಆಪರೇಟರ್ ಮತ್ತು ಸಂವಹನ ಸಾಧನಗಳನ್ನು ಕಡ್ಡಾಯವಾಗಿ ಇರಬೇಕು ಎಂದು ತಿಳಿಸಿದರೆ, ಮತ್ತೆ ನೆಕ್ಸ್ಟ್ ಆಗಿ ಚಾಲಕರ ಅರ್ಹತೆಯ ಬಗ್ಗೆ ಒಂದು ಪ್ರಸ್ತಾವನೆ ಮಾಡಿದರು. ವಾಹನವನ್ನು ಚಲಾಯಿಸುವವರು ಕನಿಷ್ಠ ಪ್ರಮಾಣೀಕೃತ ಪ್ರಥಮ ಚಿಕಿತ್ಸೆ ಮತ್ತು ಪ್ಯಾರಾಮೆಡಿಕಲ್ ತರಬೇತಿಯನ್ನು ಪಡೆದಿರಬೇಕು ಅಂತ ಪ್ರಸ್ತಾಪ ಮಾಡಿದರು. ಹಾಗೆ ಸಾಂಪ್ರದಾಯಿಕ ಆಂಬ್ಯುಲೆನ್ಸ್ಗಳಂತೆ ಇವುಗಳಿಗೂ ಕೂಡ ಪ್ರತ್ಯೇಕ ಬಣ್ಣದ ಕೋಡ್, ಸೈರನ್ ಮತ್ತು ತುರ್ತು ಸೇವಾ ದೀಪಗಳನ್ನು ಅಥವಾ ಎಮರ್ಜೆನ್ಸಿ ಫ್ಲಾಶಿಂಗ್ ಲೈಟ್ಸ್ಗಳನ್ನು ನಿಯಮಗಳನ್ನು ಅನ್ವಯಿಸುವಂತೆ ಪ್ರಸ್ತಾವನೆ ಮಾಡಿದರು. ಮತ್ತು ಮೋಟಾರ್ ವಾಹನ ಕಾಯ್ದೆಯ ಬಗ್ಗೆ ಪ್ರಸ್ತಾವನೆ ಮಾಡಲಾಯಿತು. ಮೋಟಾರ್ ವಾಹನ ಕಾಯ್ದೆಯ ನಿಯಮಗಳಲ್ಲಿ ತಿದ್ದುಪಡಿ ತಂದು ಇವುಗಳನ್ನು ಅಧಿಕೃತ ತುರ್ತು ವಾಹನಗಳ ಪಟ್ಟಿಗೆ ಸೇರಿಸಲು ಪ್ರಸ್ತಾವಿಸಲಾಗಿರುತ್ತದೆ. ಸೊ ಈ ಮಾಹಿತಿ ಗಮನಿಸಿ. ಇಲ್ಲಿ ಮೇನ್ ಆಗಿ ಇದನ್ನು ನೆನಪಿಟ್ಟುಕೊಳ್ಳಿ, ದ್ವಿಚಕ್ರ ಆಂಬ್ಯುಲೆನ್ಸ್ಗಳು ಭಾರತದಲ್ಲಿ ಇನ್ನು ಮುಂದೆ ನಮಗೆ ಕಾಣಿಸಬಹುದು ಅಂತಲೇ ಹೇಳ್ಬೋದಾಗಿರುತ್ತೆ. ಅದರ ಬಗ್ಗೆ ಈಗ ಪ್ರಸ್ತಾವನೆ ಆಗುತ್ತುಂಟು. ನಂತರದಲ್ಲಿ ಇದನ್ನು ಬಿಡುಗಡೆ ಕೂಡ ಮಾಡುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡುವ. ಇತ್ತೀಚೆಗೆ ರಷ್ಯಾ ಪರೀಕ್ಷಿಸಿರುವ S-8000 ಬಂಡೇರೋಲು ಇದು ಯಾವ ರೀತಿಯ ಕ್ಷಿಪಣಿ ವ್ಯವಸ್ಥೆಯಾಗಿರುತ್ತದೆ? ಇದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತದೆ. ಇದು ಕ್ರೂಸ್ ಕ್ಷಿಪಣಿ ವ್ಯವಸ್ಥೆ ಆಗಿರುತ್ತದೆ. S-8000 ಬಂಡೇರೋಲ್ ಆಗಿರುತ್ತದೆ. ಇದು ಇಲ್ಲಿ ಕಡಿಮೆ ವೆಚ್ಚದಲ್ಲಿ ದೀರ್ಘಕಾಲಿಕ ದಾಳಿಯನ್ನು ನಡೆಸಲು ಹಾಗೂ ಸ್ಥಿರ ಮೂಲಸೌಕರ್ಯಗಳು ಮತ್ತು ಶತ್ರುಗಳ ನೆಲೆಗಳನ್ನು ಗುರುತಿಸಲು ಇದು ಅಭಿವೃದ್ಧಿಪಡಿಸಲಾಗಿರುತ್ತದೆ. S-8000 ಬಂಡೇರೋಲ್ ಕ್ಷಿಪಣಿ ಇದು ಆಗಿದೆ. ಇದರಲ್ಲಿ ಯಾವ ಇಂಜಿನ್ ಅನ್ನು ಬಳಸಲಾಗಿದೆ ಅಂದರೆ ಈ ಸ್ವಿವಿನ್ ಟರ್ಬೋಜೆಟ್ ಇಂಜಿನ್ ಅನ್ನು ಬಳಸಲಾಗಿದೆ. ಇದರ ಕಾರ್ಯಾಚರಣೆಯ ವ್ಯಾಪ್ತಿ ಸರಿಸುಮಾರು 350ರಿಂದ 500 ಕಿಲೋಮೀಟರ್ ವರೆಗೆ ಇದೆ. ಹಾಗೆ ಇದು OFBCH-150 ಹೈ ಎಕ್ಸ್ಪ್ಲೋಸಿವ್ ಫ್ರಾಗ್ಮೆಂಟೇಷನ್ ಸಿಡಿತಲೆಯನ್ನು ಹೊಂದಿದ್ದು ಸುಮಾರು 49.5 kg ಸ್ಫೋಟದ ವಸ್ತುಗಳನ್ನು ಹೊತ್ತೊಯ್ಯಬಹುದಾಗಿರುತ್ತದೆ. ಹೊತ್ತೊಯ್ಯುವ ಸಾಮರ್ಥ್ಯವು ಈ ಕ್ಷಿಪಣಿಯಲ್ಲಿ ಇದೆ. ಕ್ಷಿಪಣಿ ಕ್ರೂಸ್ ಕ್ಷಿಪಣಿಯಾಗಿರುತ್ತದೆ. ಇದರ ಹೆಸರು S-8000 ಬಂಡೇರೋಲ್ ಆಗಿರುತ್ತದೆ. ಇದು ರಷ್ಯಾದ ಕ್ಷಿಪಣಿಯಾಗಿರುತ್ತದೆ. ಇದನ್ನು ಸಕ್ಸಸ್ಫುಲಿ ಎಕ್ಸಾಮೈನ್ ಮಾಡಲಾಯಿತು. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವುದಕ್ಕಿಂತ ಮುಂಚೆ ಒಂದು ಕ್ವಿಕ್ ಆದ ಮಾಹಿತಿಯನ್ನು ನೋಡುವ. ಮಾಜಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ನ್ಯಾಯಮೂರ್ತಿ MS ಲಿಬರ್ಹನ್ ಅವರು ತಮ್ಮ 87ನೇ ವಯಸ್ಸಿನಲ್ಲಿ ನಿಧನರಾಗಿರುತ್ತಾರೆ. ಇವರು ಬಾಂಬೆ ಮತ್ತು ಆಂಧ್ರ ಪ್ರದೇಶದ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು. 87ನೇ ವಯಸ್ಸಿನಲ್ಲಿ ನಿಧನರಾಗಿದ್ದರು. ಇವರ ಬಗ್ಗೆ ಮಾಹಿತಿ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಇವರು ಡಿಸೆಂಬರ್ 6, 1992ರಂದು ಅಯೋಧ್ಯೆಯಲ್ಲಿ ನಡೆದ ಬಾಬ್ರಿ ಮಸೀದಿ ಧ್ವಂಸ ಘಟನೆಗೆ ಸಂಬಂಧಿಸಿದಂತೆ ಸತ್ಯಾಂಶಗಳನ್ನು ತನಿಖೆ ಮಾಡಲು ಭಾರತ ಸರ್ಕಾರ 1992ರ ಡಿಸೆಂಬರ್ 16ರಂದು ಲಿಬರ್ಹನ್ ಆಯೋಗವನ್ನು ರಚಿಸಿತು. ಅಂದರೆ ಇಲ್ಲಿ ಇವರು ಮೇನ್ ಅಧ್ಯಕ್ಷರಾಗಿದ್ದರು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ದ ಇವರು MS ಲಿಬರ್ಹನ್ ಅವರು ಏಕಸದಸ್ಯ ತನಿಖಾ ಆಯೋಗದ ಅಧ್ಯಕ್ಷರಾಗಿದ್ದರು. ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಚಾಂದಿಪುರ ವೈರಸ್
ಪ್ರಮುಖವಾಗಿ ಯಾವ ಜೀವಿಗಳ ಮೂಲಕ ಹರಡುತ್ತದೆ? ಉತ್ತರ ಆಪ್ಷನ್ ಬಿ, ಉಣ್ಣೆಗಳು ಮತ್ತು ಮರಳು ನೊಣಗಳ ಮೂಲಕ ಈ ಚಾಂದಿಪುರ ವೈರಸ್ ಹರಡುತ್ತದೆ. ಸೊ ಇಲ್ಲಿ ಚಾಂದಿಪುರ ವೈರಸ್ ಇತ್ತೀಚೆಗೆ ಮಾನ್ಸೂನ್ ಸಂದರ್ಭದಲ್ಲಿ ಗುಜರಾತ್ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಮಕ್ಕಳಲ್ಲಿ ತೀವ್ರ ಆರೋಗ್ಯ ಸಮಸ್ಯೆಯನ್ನು ಉಂಟು ಮಾಡಿರುತ್ತದೆ. ಸೊ ಹಾಗಾಗಿ ಈ ಒಂದು ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ವೈರಸ್ ಅನ್ನು ಮೊಟ್ಟಮೊದಲ ಬಾರಿಗೆ ಒಂದನೇ ಇಸವಿಯಲ್ಲಿ 1965ರಲ್ಲಿ ಮಹಾರಾಷ್ಟ್ರದ ನಾಗ್ಪುರ ಜಿಲ್ಲೆಯ ಚಾಂದಿಪುರ ಗ್ರಾಮದಲ್ಲಿ ಗುರುತಿಸಲಾಯಿತು. ಹಾಗಾಗಿ ಈ ಒಂದು ವೈರಸ್ಗೆ ಚಾಂದಿಪುರ ವೈರಸ್ ಅಂತ ಹೆಸರಿಡಲಾಗಿದೆ. ಇದು ಮಹಾರಾಷ್ಟ್ರದ ನಾಗ್ಪುರ ಜಿಲ್ಲೆಯ ಚಾಂದಿಪುರ ಗ್ರಾಮದಲ್ಲಿ ಮೊದಲು ಕಂಡುಬಂದಿದ್ದು 1965ರಲ್ಲಿ. ಇದರ ಕುಟುಂಬ ಯಾವುದು ಎಂದರೆ ರ್ಯಾಬ್ಡೋವಿರಿಡೆ ಕುಟುಂಬಕ್ಕೆ ಸೇರಿರುವ ವೈರಸ್ ಆಗಿರುತ್ತದೆ. ಇದು ರೇಬಿಸ್ ವೈರಸ್ ಕೂಡ ಇದೇ ಕುಟುಂಬಕ್ಕೆ ಸೇರಿದೆ. ಇದರ ಕುಲವು ವೆಸಿಕ್ಯುಲೆ ವೈರಸ್ ಆಗಿರುತ್ತದೆ ಮತ್ತು ಇದು ಆರ್ಬೋ ವೈರಸ್ ಕೀಟಗಳ ಮೂಲಕ ಹರಡುವ ಒಂದು ವೈರಸ್ ಇದಾಗಿದೆ. ಮತ್ತು ಭಾರತದಲ್ಲಿ ಈ ವೈರಸ್ ಮುಖ್ಯವಾಗಿ ತಿಳಿಸಿದಂತೆ ಮರಳು ನೊಣ ಅಥವಾ ರಕ್ತ ಹೀರುವ ಕೀಟಗಳನ್ನು ಕಡಿತದಿಂದ ಮನುಷ್ಯರಿಗೆ ಹರಡುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡುವ. ಭಾರತದಲ್ಲಿ ಕ್ಲೌಡೆಡ್ ಲೆಪರ್ಡ್ ಅಥವಾ ಮೋಡದ ಚಿರತೆಗಳ ಸಂರಕ್ಷಣೆಗಾಗಿ ಇತ್ತೀಚೆಗೆ ರಾಷ್ಟ್ರೀಯ ಕ್ರಿಯಾ ಯೋಜನೆಗೆ ಚಾಲನೆ ನೀಡಿದ ಸಚಿವಾಲಯವು ಯಾವುದು? ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯವು ರಾಷ್ಟ್ರೀಯ ಕ್ರಿಯಾ ಯೋಜನೆಗೆ ಚಾಲನೆ ನೀಡಿತು. ಭಾರತದಲ್ಲಿ ಕ್ಲೌಡೆಡ್ ಲೆಪರ್ಡ್ ಅಥವಾ ಮೋಡದ ಚಿರತೆಗಳ ಸಂರಕ್ಷಣೆಗಾಗಿ ಈ ಅಂತಾರಾಷ್ಟ್ರೀಯ ಕ್ಲೌಡೆಡ್ ಲೆಪರ್ಡ್ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 4ರಂದು ಆಚರಿಸಲಾಗುತ್ತದೆ. ಇಲ್ಲಿ ಭಾರತದ ಸರ್ಕಾರವು ಈ ದಿನದಂದು ಕ್ಲೌಡೆಡ್ ಲೆಪರ್ಡ್ ಕನ್ಸರ್ವೇಷನ್ ಆಕ್ಟಿವ್ ಪ್ಲಾನ್ ಅನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿತು. ಈ ಕ್ರಿಯಾ ಯೋಜನೆಯು ಭಾರತ ಸರ್ಕಾರ, GEF ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಮತ್ತು UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಸಹಯೋಗದೊಂದಿಗೆ ಸಿದ್ಧಪಡಿಸಲಾಗಿರುತ್ತದೆ. ಇಲ್ಲಿ ಕ್ಲೌಡೆಡ್ ಲೆಪರ್ಡ್ ಇದು ಈಶಾನ್ಯ ಭಾರತದ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಅತ್ಯಂತ ಜಾಗರೂಕತೆಯ ಮತ್ತು ರಹಸ್ಯ ಸ್ವಭಾವದ ಕಾಡು ಬೆಕ್ಕು ಪ್ರಭೇದ ಇದಾಗಿರುತ್ತದೆ. ಇದು ಮೇಘಾಲಯ ರಾಜ್ಯದ ಅಧಿಕೃತ ರಾಜ್ಯ ಪ್ರಾಣಿಯೂ ಕೂಡ ಆಗಿರುತ್ತದೆ. ಇಲ್ಲಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ಗಳು. ಪ್ರತಿದಿನದ ಪ್ರಚಲಿತ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.